कदम्बवनचारिणीं मुनिकदम्बकादम्बिनीं नितम्बजितभूधरां सुरनितम्बिनी सेवितां नवाम्बुरुहलोचनाम् अभिनवाम्बुदश्यामलां त्रिलोचनकुटुम्बिनीं त्रिपुरसुन्दरीमाश्रये। कदम्बवनवासिनीं कनकवल्लकीधारिणीं महार्हमणिहारिणीं मुखसमुल्लसद्वारुणीं दयाविभवकारिणीं विशदलोचनाचारिणीं त्रिलोचनकुटुम्बिनीं त्रिपुरसुन्दरीमाश्रये। कदम्बवनशालया कुचभरोल्लसन्मालया कुचोपमितशैलया गुरुकृपालसद्वेलया मदारुणकपोलया मधुरगीतवाचालया कयापि घननीलया कवचिता वयं लीलया। कदम्बवनमध्यगां कनकमण्डलोपस्थितां षडम्बुरुह। जय श्री माता, जय बाला त्रिपुर सुंदरियै नमः। अरुण किरण जालै रंजिता सावकाश विधृत जपवटिका पुस्तका विहस्त इतर करवराढ्य पुल्ल कल्हार संस्था निवसतु हृदि बाल नित्य कल्याणशील। ಜಗನ್ಮಾತೆಯನ್ನ ವಿವಿಧ ರೂಪಗಳಲ್ಲಿ, ವಿವಿಧ ನಾಮಗಳಲ್ಲಿ, ವಿವಿಧ ಭಾವಗಳಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆ. ಆ ಭಕ್ತಿ ಮಾರ್ಗದಲ್ಲಂತೂ ಅನೇಕ ರೂಪಗಳಲ್ಲಿ, ಅನೇಕ ಭಾವಗಳಲ್ಲಿ ನಾವು ಜಗನ್ಮಾತೆಯನ್ನು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಇವತ್ತು ಆ ಬಾಲಾ ತ್ರಿಪುರ ಸುಂದರಿ ಆ ಬಗ್ಗೆ ಕೆಲವು ವಿಚಾರಗಳನ್ನು ಹಾಗೂ ನನ್ನ ಕೆಲವು ಅನುಭವಗಳನ್ನು ಹೇಳಬೇಕು ಅಂಥೇಳಿ ನನಗೆ ಬಹಳ ಪ್ರೇರಣೆಯಾಗಿದೆ. ಯಾಕೆಂದರೆ ಈಗ ಅಧಿಕ ಮಾಸ ಮುಗಿದಿದೆ. ಮುಂದಿನ ಅಧಿಕ ಮಾಸದವರೆಗೆ ಅಂದರೆ ಮುಂದಿನ 33 ತಿಂಗಳು ಕಾಲ ಜಗನ್ಮಾತೆಯನ್ನು ಬಾಲ ತ್ರಿಪುರ ಸುಂದರಿಯಾಗಿ ಅವಳ ಒಡನಾಟದಲ್ಲಿ ಇರಬೇಕು ಅಂತಕ್ಕಂತಹ ಅಪೇಕ್ಷೆ, ಸಹಜವಾದಂತಹ ಆ ಭಾವ ತುಂಬಿ ಬರ್ತಾ ಇರೋದ್ರಿಂದ ಆ ಬಾಲ ತ್ರಿಪುರ ಸುಂದರಿಯ ಬಗ್ಗೆ ಹೇಳಬೇಕು. ಆದರೆ ಒಂದು ಸತ್ಯ ನಮ್ಮ ಮನಸ್ಸಲ್ಲಿ ಯಾವಾಗಲೂ ನೆಲೆಸಿರಬೇಕು. ಭಾವಗಳು ಬದಲಾದರೂ ಕೂಡ ಜಗನ್ಮಾತೆ ಅವಳೊಬ್ಬಳೇನೆ. ಇದು ಹೇಗೆ ಅಂದರೆ ತ್ರಿಪುರ ಸುಂದರಿ ತ್ರಿಪುರ ಸುಂದರಿಯೇ. ನಾವು ಅನೇಕ ಕಡೆ ನೋಡ್ತಾ ಇರ್ತೀವಿ. ಅನೇಕ ವೇಳೆ ಇದು ಸಾಮಾನ್ಯರ ಅನುಭವ ಕೂಡ. ತಾಯಿ ಕೂತಿದ್ರೆ ತೊಡೆ ಮೇಲೆ ಮಗಳು ಮಲಗಿರ್ತಾಳೆ ತಲೆ ಇಟ್ಕೊಂಡು. ಅದು ಸಾಮಾನ್ಯವಾದ ಲಕ್ಷಣ. ಅಮ್ಮಂದರು ಕೂತ್ಕೊಂಡ ತಕ್ಷಣ ಆ ಮಗಳು ಬಂದು, ಪುಟ್ಟ ಮಗಳು, ಇತ್ತೀಚೆಗೆ ಕೆಲವು ದೊಡ್ಡ ಮಕ್ಕಳು ಕೂಡ ಆ ತಲೆಯನ್ನು ತೊಡೆ ಮೇಲೆ ಇಟ್ಕೊಂಡು ಮಲಗ್ತಾರೆ. ಅದು ಸಹಜವಾದದ್ದು. ಆದರೆ ಕೆಲವು ಸರಿ ತಾಯಿನೆಯ ಆ ಚಿಕ್ಕ ಮಗಳು ಅವಳಿನೊಮ್ಮೆ 6-8 ವರ್ಷ ಅವಳು ತೊಡೆ ಮೇಲೆ ಮಲಿಕೊಂಡು, ಪುಟ್ಟ 1 ನಿಮಿಷ ನೀನು ತೊಡೆ ಮೇಲೆ ಮಲಿಕೋತೀನಿ ಕಣೆ ಅಂಥೇಳಿ ಅವಳಿಗೆ ಭಾರ ಆಗದ ಹಾಗೆ ತಲೆಯನ್ನು ತೊಡೆ ಮೇಲೆ ತಲೆ ಇಟ್ಟು ಆನಂದ ಪಡ್ತಾಳೆ. ಇದು ವಾತ್ಸಲ್ಯದ ಪ್ರತೀಕ. ಹಾಗಾಗಿ ತ್ರಿಪುರ ಸುಂದರಿ ಬದಲಾಗಲ್ಲ. ಆ ಅವಳುನೆಯ ಬಾಲ ರೂಪದಲ್ಲಿ ಕಂಡು
ಅಮ್ಮನಾಗಿ ನೋಡ್ತಾ ಇದ್ದವಳನ್ನು ಒಂದು ಮಗುವಾಗಿ ಮಗಳಾಗಿ ಕಾಣತಕ್ಕಂಥದ್ದೇ ಆ ವಿವಿಧ ಭಾವವೇ ಬಾಲ ತ್ರಿಪುರ ಸುಂದರಿ. ಅವಳ ಅದ್ಭುತವಾದಂಥ ಲಾವಣ್ಯ 9 ವರ್ಷದ ಬಾಲೆಯ ರೂಪದಲ್ಲಿ. 9 ವರ್ಷದ ಬಾಲೆ ಹೇಗಿರಬಹುದು? ಪುಟ್ಟವಾದಂಥ ಆಕಾರ, ಹೊಡಿತಾ ಇರ್ತಕ್ಕಂಥ ಆ ಮುಖ, ಆ ಕಣ್ಣುಗಳು, ಎಲ್ಲವನ್ನು ನೋಡ್ತಕ್ಕಂಥ ಕಣ್ಣುಗಳು, ಆ ಮುಗ್ಧ ಮನೋಭಾವದ ಮುಖಾರವಿಂದ, ಹಸಿರು ಲಂಗ ಮಂಡಿವರೆಗೆ ಬರ್ತಕ್ಕಂಥದ್ದು, ಮೇಲ್ಗಡೆ ಹಸಿರು ಕುಪ್ಪಸ, ಕೆಳಗಡೆ ಕೆಂಪು ಲಂಗ, ಹಸಿರು ಕುಪ್ಸ ಎಲ್ಲ ಹಾಕ್ಕೊಂಡು, ಜಡೆಯನ್ನು ಹಾಕ್ಕೊಂಡು, ಹೂವು ಮುಡ್ಕೊಂಡು ಅಲಂಕಾರ ಭೂಷಿತವಾಗಿರ್ತಕ್ಕಂಥ ಆ ಒಂದು ದಿವ್ಯವಾದಂಥ ಮಮತೆಯ ವಾತ್ಸಲ್ಯದ ಸಂಕೇತದ ಮೂರ್ತಿಯಾಗಿರ್ತಕ್ಕಂಥ ಆ ಬಾಲ ತ್ರಿಪುರ ಸುಂದರಿ. ಅದಕ್ಕೆ ಧ್ಯಾನ ಶ್ಲೋಕದಲ್ಲೂ ಕೂಡ ಹೇಳ್ತಾರೆ, ಅರುಣ ಕಿರಣ ಜಾಲೈ ರಂಜಿತ ಸಾವಕಾಶ ವಿಧೃತ ಜಪವಟೀಕ ಪುಸ್ತಕಾಭಿಹಸ್ತ ಇತರ ಕರವರಾಢ್ಯ ಪುಲ್ಲ ಕಲ್ಹಾರ ಸಂಸ್ಥಾ ನಿವಸತು ಹೃದಿ ಬಾಲ ನಿತ್ಯ ಕಲ್ಯಾಣಶೀಲ. ಅರುಣ ಕಿರಣ ಜಾಲೈ ರಂಜಿತ ಸಾವಕಾಶ. ಆ ಅರುಣೋದಯ, ಅರುಣ ಅಂತಕ್ಕಂಥ ವೇದದಲ್ಲೂ ಕೂಡ ಅರುಣ ಪ್ರಶ್ನ ಅಂತ ಬರುತ್ತೆ. ಅರುಣ ಅಂದರೆ ಸೂರ್ಯೋದಯಕ್ಕೆ ಮುಂಚೆ ಬರ್ತಕ್ಕಂಥದ್ದು. ಆಗೇನಕ್ಕಂತೆ ಅಂದರೆ ಎಲ್ಲವೂ ಕೆಂಪಾಗಿ ಕಾಣ್ತಾ ಇರುತ್ತೆ. ಸೂರ್ಯನೂ ಕೂಡ ಅಷ್ಟೇ, ಪೂರ್ಣ ಉದಯವಾಗ ಮುಂಚೆ ಕೆಂಪಾಗಿ ಕಾಣ್ತಾ ಇರ್ತಾನೆ. ಅದನ್ನು ನೋಡೋಕ್ಕೆ ಸಾವಿರಾರು ಜನ ಸಮುದ್ರ ತೀರಕ್ಕೆ ಎಲ್ಲ ಹೋಗ್ತಾರೆ. ಅರುಣಪ್ರಭೆ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದದ್ದು. ಹಾಗೆ ಪುಟ್ಟ ಹುಡುಗಿಯ ರೂಪದಲ್ಲಿ ಆ ಕೆಂಪು ಬಣ್ಣ, ಅವಳ ಶೋಭೆ ಅರುಣ ಕಿರಣ ಜಾಲೆ ರಂಜಿತ ಸಾವಕಾಶ, ಇಡೀ ಬ್ರಹ್ಮಾಂಡವನ್ನು ಅದು ಹಬ್ಬಿದೆ, ತಬ್ಬಿದೆ. ಪುಟ್ಟ ಮಗು ನಗನಗ್ತಾ ಇದ್ದದ್ದು, 4 ಹಸ್ತಗಳು, ವಿಧೃತ ಜಪವಟೀಕ ಪುಸ್ತಕಾಭಿಹಸ್ತ, 4 ಕೈಗಳಲ್ಲಿ, ಮೇಲ್ಗಡೆಯ 2 ಕೈಗಳಲ್ಲಿ ಒಂದರಲ್ಲಿ ಅಕ್ಷಮಾಲ, ಮತ್ತೊಂದರಲ್ಲಿ ಪುಸ್ತಕ. ಅಕ್ಷಮಾಲ ಅದು ಸ್ಫೂರ್ತಿಯ, ತಪಸ್ಸಿನ ಸಂಕೇತವಾಗಿ, ಇದು ಸಕಲ ಶಾಸ್ತ್ರಗಳ ಮತ್ತು ಜ್ಞಾನದ ಸಂಕೇತವಾಗಿ 2 ಕೈಗಳಲ್ಲಿ ಒಂದರಲ್ಲಿ ಅಕ್ಷಮಾಲ, ಮತ್ತೊಂದರಲ್ಲಿ ಪುಸ್ತಕ. ಇನ್ನೆರಡು ಕೈಗಳಲ್ಲಿ ಇತರ ಕರವರಾಢ್ಯ ಕಲ್ಲ ಪುಲ್ಹಾರ. ಏನಾಗಿದೆ ಅಂದರೆ ಆಕೆಯ ಕಲ್ಹಾರ ಪುಷ್ಪದ ಆ ಶೋಭೆ ಅವಳಲ್ಲಿ ಮುಖ್ಯದ 2 ಕೆಳಗಡೆಯ 2 ಕೈಯಲ್ಲಿ, ಒಂದರಲ್ಲಿ ಅಭಯ ಹಸ್ತ, ಇನ್ನೊಂದರಲ್ಲಿ ವರದ ಹಸ್ತ. ಯಾವಾಗಲೂ ಈ ರೀತಿಯಾಗಿ ಬರ್ತಕ್ಕಂಥದ್ದು ಅಭಯ ಹಸ್ತ ಅಂದರೆ ಭಯವನ್ನು ಕಡಿತಕ್ಕಂಥ ಹಸ್ತ. ಇದು ವರವನ್ನು ಕೊಡ್ತಕ್ಕಂಥ ಹಸ್ತ, ಅಭಯ ವರದ ಹಸ್ತ. ಇಂತಹ ಅಮ್ಮ ತ್ರಿಪುರ ಸುಂದರಿ ನಿವಸತು ಹೃದಯ ಬಾಲ. ಅಮ್ಮ, ನೀನು ಯಾವಾಗಲೂ ನನ್ನ ಹೃದಯದಲ್ಲಿ ನೆಲೆಸಿರು. ಯಾಕೆ? ನಿತ್ಯ ಕಲ್ಯಾಣಶೀಲ, ಯಾವಾಗಲೂ ಮಂಗಳವನ್ನು ಉಣ್ತಕ್ಕಂಥ, ಯಾವಾಗಲೂ ಆ ಆನಂದವನ್ನು ನೀಡ್ತಕ್ಕಂತಹ ನಿತ್ಯ ಕಲ್ಯಾಣಶೀಲ. ಅಮ್ಮ, ನೀನು ನಿವಸತು ಹೃದಯ ಬಾಲ, ನನ್ನ ಹೃದಯದಲ್ಲಿ ನೆಲೆಸಿರು. ಅರುಣ ಕಿರಣ ಜಾಲೈ ರಂಜಿತ ಸಾವಕಾಶ ವಿಧೃತ ಜಪವಟೀಕ ಪುಸ್ತಕಾಭಿಹಸ್ತ ಇತರ ಕರವರಾಢ್ಯ ಪುಲ್ಲ ಕಲ್ಹಾರ ಸಂಸ್ಥಾ ನಿವಸತು ಹೃದಯ ಬಾಲ ನಿತ್ಯ ಕಲ್ಯಾಣಶೀಲ. ಈ ಧ್ಯಾನ ಶ್ಲೋಕದನ್ನೇ ನಮ್ಮನ್ನ ಬಹಳ ಎತ್ತರಕ್ಕೆ, ಆ ವಾತ್ಸಲ್ಯದ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ತಾಯಿಯನ್ನು ಪ್ರೀತಿ ಮಾಡುವಾಗ ಇರುವ ಆ ಪ್ರೇಮದ ಭಾಗ ಬೇರೆ, ಆದರೆ ಮಗಳನ್ನು ಪ್ರೀತಿಸುವಾಗ ಇರ್ತಕ್ಕಂಥ ವಾತ್ಸಲ್ಯ ಭಾವ ಬೇರೆ. 2 ಪ್ರೀತಿನೇ. ಆ ವಾತ್ಸಲ್ಯ ಭಾವದ ಸಂಕೇತವಾಗಿ ಅನೇಕ ಮಹಾತ್ಮರು ತ್ರಿಪುರ ಸುಂದರಿಯನ್ನೇ ಅಮ್ಮ 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 ಅಂತಿದ್ದವರು ಮಗಳಾಗಿರೋ ಸ್ವಲ್ಪ ದಿನ. ಅಮ್ಮನ ತೊಡೆ ಮೇಲೆ ತಲೆ ಇಟ್ಟು ಮಲಗ್ತಾ ಇದ್ದು ನಾನು ಇನ್ನೊಂದು ಸ್ವಲ್ಪ ದಿನ ಮಗಳ ತೊಲೆ ಮೇಲೆ ತಲೆ ಇಟ್ಟು ಮಗು 1 ನಿಮಿಷ ಮಲಗಿರ್ತೀನಿ. ಇದು ಭಕ್ತಿ ಮಾರ್ಗದ ವಿಶೇಷತೆ. ಆ ದಿವ್ಯತೆಯ ಜೊತೆ ಭಾವದಲ್ಲಿ ಆಟಾಡ್ತಕ್ಕಂಥದ್ದು.
ಇನ್ನು ಈ ಬಾಲ ತ್ರಿಪುರ ಸುಂದರಿಯ ಆವಿರ್ಭಾವ ಹೇಗಾಯಿತು, ಯಾವ ರೀತಿಯಲ್ಲಿ ಅದಿದೆ ಅಂತಕ್ಕಂಥದ್ದನ್ನು ನಾವು ಲಲಿತಾ ಸಹಸ್ರನಾಮದಲ್ಲಿ ಕೂಡ ನೋಡ್ತಾ ಹೋಗ್ತೀವಿ. ಬಹಳ ಬಂಡಪುತ್ರ ವಧೋದ್ಯುಕ್ತ ಬಾಲ ವಿಕ್ರಮನಂದಿತ, ಬಂಡಪುತ್ರ ವಧೋದ್ಯುಕ್ತ ಬಾಲ ವಿಕ್ರಮನಂದಿತ. ಆ ಬಂಡಪುತ್ರರನ್ನ ವಧೆ ಮಾಡಬೇಕು ಅಂಥೇಳಿ ಸ್ವತಃ ಆ ಪುಟ್ಟ ಬಾಲೆ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಹೊರಟು ನಿಂತಿದ್ದಾಳೆ. ಆಗ ತ್ರಿಪುರ ಸುಂದರಿಗೆ ಆನಂದವಾಗತ್ತೆ. ಹಾಗೆ ಮಕ್ಕಳು ಆಟ ಆಡ್ತಾ ಇದ್ದಾಗ ತಾಯಿ ನಿಂತ್ಕೊಂಡು ದೂರದಲ್ಲಿ ನಿಂತ್ಕೊಂಡು ಸಂತೋಷ ಪಡ್ತಾ ಇರ್ತಾಳೆ. ಆ ಮಗುನ ಆಟನ ಚಲನವಲನಗಳನ್ನು ಗಮನಿಸ್ತಾ ಇವಳಿಗೆ ಹೃದಯದಲ್ಲಿ ಆನಂದ ಕೇಳ್ತಾ ಇರುತ್ತೆ. ಹಾಗೆ ಇಲ್ಲೇನಾಗಿದೆ, ಆ ಬಾಲ ತ್ರಿಪುರ ಸುಂದರಿ ಬಂಡಪುತ್ರ ವಧೋದ್ಯುಕ್ತ, ಬಂಡಪುತ್ರರನ್ನ ವಧೆ ಮಾಡ್ತೀನಿ ಅಂತ ಹೋದಾಗ ಆನಂದವಾಗಿ ನೋಡ್ತಾ ನಿಂತಿದ್ದಾಳೆ. ಪುಟ್ಟ ಮಗು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಶಸ್ತ್ರಾಸ್ತ್ರಗಳನ್ನು ಹಿಡಿದು ಮಹಾರಾಕ್ಷಸರ ಸೈನ್ಯ ಆ ಕಡೆ ನಿಂತಿದೆ, ಅವರನ್ನು ನಾನು ಯುದ್ಧ ಮಾಡಿ ಬರ್ತೀನಿ ಅಂತಕ್ಕಂಥದ್ದು. ಲಲಿತಾ ತ್ರಿಪುರ ಸುಂದರಿ ಲಲಿತಾ ಸಹಸ್ರನಾಮದಲ್ಲಿ ಬರುವ ಹಾಗೆ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ, ದೇವತೆಗಳ ಕಾರ್ಯಕ್ಕಾಗಿ ಚಿದಗ್ನಿಕುಂಡದಿಂದ ಬಂದಂತಹ ತಾಯಿ ಶಕ್ತಿ ಸೇನಾ ಸಮನ್ವಿತ, ಶಕ್ತಿ ಸೇನೆಯ ಜೊತೆಯಲ್ಲಿ ಬಂಡಾಸುರನ ವಧೆಗೆ ಬರ್ತಾ ಇದ್ದಾಳೆ. ನಾವು ಬ್ರಹ್ಮಾಂಡ ಪುರಾಣದ ಲಲಿತೋಪಾಖ್ಯಾನದಲ್ಲಿ ಇದನ್ನೆಲ್ಲ ನೋಡ್ತೀವಿ, ಲಲಿತೆಯ ಆವಿರ್ಭಾವ ಹೇಗಾಯಿತು. ಈಗ ಆಕೆ ಆ ಚಿದಗ್ನಿಕುಂಡದಿಂದ ಬಂದಿದ್ದು ಶಕ್ತಿ ಸೇನೆಯ ಸಮೇತವಾಗಿ ಬಲಗಡೆಯಲ್ಲಿ ಗೇಯ ಚಕ್ರದಲ್ಲಿ ಶ್ಯಾಮಲ, ಕಿರಿಚಕ್ರದಲ್ಲಿ ಎಡಗಡೆ ವಾರಾಹಿ, ಎಲ್ಲರನ್ನ ಅಶ್ವಾರೂಢ, ಎಲ್ಲರನ್ನ ಶಕ್ತಿ ಸೇನಾ ಸಮನ್ವಿತಳಾಗಿ ಬರ್ತಾ ಇದ್ದಾಳೆ. ಹಾಗೆ ಬರ್ತಕ್ಕಂಥ ತಾಯಿ ಬಂಡಾಸುರನ ವಧೆಗೆ ಬಂದಿದ್ದಾಳೆ. ಆಗ ಆ ಲಲಿತಾ ತ್ರಿಪುರ ಸುಂದರಿಯ ಹೃದಯದಿಂದ ಹೊರಬಂದ ಆವಿರ್ಭಾವ ಆದಂತಹ ಒಂದು ದಿವ್ಯವಾದ ಶಕ್ತಿಯೇ ಬಾಲ ತ್ರಿಪುರ ಸುಂದರಿ. ಲಲಿತಾ ತ್ರಿಪುರ ಸುಂದರಿಯ ಹೃದಯದಿಂದ ಹೊರಬಂದಂಥ ದಿವ್ಯವಾದಂಥ ದೈವಿಕತೆಯೇ, ಆ ಶಕ್ತಿಯೇ ಬಾಲ ತ್ರಿಪುರ ಸುಂದರಿಯಾಗಿ ಬರ್ತದೆ. ಆ ಬಾಲ ತ್ರಿಪುರ ಸುಂದರಿ ಅತ್ಯಂತ 9 ವರ್ಷದ ಮಗು ಅತ್ಯಂತ ಲಕ್ಷಣವಾಗಿ ಆ ಮುಗ್ಧತೆಯ, ಆದರೆ ಜ್ಞಾನದ ಚಕ್ಷುಗಳನ್ನು ಹೊಂದಿ ನಗನಗ್ತಾ ಇರ್ತಕ್ಕಂಥ ಪುಟ್ಟ ಹುಡುಗಿ. ಯುದ್ಧ ಪ್ರಾರಂಭ ಆಗಕ್ಕೆ ಮುಂಚೆ ಈ ಬಾಲ ತ್ರಿಪುರ ಸುಂದರಿ ಹೇಳ್ತಾಳೆ, ಅಮ್ಮ ನಾನಿವತ್ತು ಹೋಗಿ ಯುದ್ಧವನ್ನು ಮಾಡಿ ಬರ್ತೀನಿ. ತಾಯಿ ಹೇಳ್ತಾಳೆ, ಮಗು ಬೇಡಪ್ಪ ಬೇಡ, ನಾನು ನಿನ್ನನ್ನು ಯುದ್ಧ ಮಾಡಬೇಕು ಅಂತ ನನ್ನ ಹೃದಯದಿಂದ ಕರೆದಿದ್ದಲ್ಲ, ಆನಂದಪೂರ್ವಕವಾಗಿ ನೀನು ನನ್ನ ಜೊತೆ ಇರಬೇಕು, ನಾನು ನಿನ್ನ ಜೊತೆ ಇರಬೇಕು ಅಂತ ನಾನು ಕರೆದಿದ್ದೇನೆ ಹೊರತು ನಿನ್ನನ್ನು ಯುದ್ಧ ಮಾಡೋಕ್ಕಂತ ಕರೆಸಿದ್ದಲ್ಲ ಪುಟ್ಟ. ಇಲ್ಲಮ್ಮ ನಾ ಹೋಗಲೇಬೇಕು, ನನ್ನ ಮಾತು ಕೇಳು ಕಂದ. ಅಮ್ಮ ಯಾವುದೇ ಮಕ್ಕಳಾದರೂ ಆಟಕ್ಕೆ ಹೋಗ್ತೀನಿ ಅಂದರೆ ತಾಯಿ ಬೇಡ ಅಂತಾಳೇನಮ್ಮ, ನೀನು ನನ್ನನ್ನು ಯಾಕೆ ಬೇಡ ಅಂತೀಯಾ? ಆ ಮುಗ್ಧ ಮಾತಿನ ಸಂಭಾಷಣೆ ಭಾಳ ಚೆನ್ನಾಗಿದೆ. ನಾನು ಹೋಗ್ಬೇಕಲ್ವಮ್ಮ? ಆಯಿತು, ಹಾಗಾದರೆ ನೀವು ಹೋಗು ಬಾ ಅಂಥೇಳಿ ಆ ಶ್ರೀಚಕ್ರದ ಬಿಂದುವಿನಿಂದ ಒಂದು ರಥವನ್ನು ತೆಗೆದು ಆ ಮಗುವಿಗೆ ಕೊಡ್ತಾ ಇದ್ದಾಳೆ. ಆ ಬಾಲ ತ್ರಿಪುರ ಸುಂದರಿ ಹೊರಟಂಥ ರಥದ ಹೆಸರು ಕರ್ಣಿ. ಕರ್ಣಿ ರಥದಲ್ಲಿ ಕೂತ್ಕೊಂಡು ಆ ಬಾಲ ತ್ರಿಪುರ ಸುಂದರಿ ಆ ಬಿಂದುವಿನಿಂದ ಇಳಿದು ಬಂದು ಆ ಕರ್ಣಿ ರಥದಲ್ಲಿ ಕೂತಿದ್ದಾಳೆ. ಆ ಕರ್ಣಿ ರಥವನ್ನು ಹಂಸಗಳು ಎಳಿತಾ ಇವೆ, 1000 ಹಂಸಗಳು. ಅದನ್ನು ನಾವು ಭಾವಿಸಿದ್ರೆ ಗೊತ್ತಾಗತ್ತೆ. ಈ ಹಂಸ ಅಂತಕ್ಕಂಥದ್ರ ವಿಶೇಷತೆ ಕೂಡ ಇದೆ. ಹಂಸ ಯಾತಿಕೆಯಲ್ಲಿ ಪ್ರತಿನಿಧಿಸ್ತದೆ ಆಧ್ಯಾತ್ಮಿಕವಾಗಿ ಅಂದರೆ ಸೋಹಂ ಹಂಸ ಸೋಹಂ ಹಂಸ. ನಮ್ಮ ಉಸಿರಾಟ, ಆ ಹಂ ಉಚ್ಛ್ವಾಸ, ಸ ನಿಶ್ವಾಸ, ಹಂಸ. ಯಾರು ಉಚ್ಛ್ವಾಸ ನಿಶ್ವಾಸಗಳಲ್ಲಿ ಅವಳ ಬಾಲ ತ್ರಿಪುರ ಸುಂದರಿಯನ್ನು ತುಂಬಿಕೊಂಡಿದರೆ ಅವರು ಸಾರ್ಥಕತೆಯನ್ನು ಪಡೀತಾರೆ ಅಂತಕ್ಕಂಥ ಸಂದೇಶವೂ ಕೂಡ ಇದಿದೆ. ಹೀಗೆ ಹಂಸ ಎಳಿತಾ ಇರ್ತಕ್ಕಂಥ ಆ ಕರ್ಣಿ ರಥದಲ್ಲಿ ಕೂತ್ಕೊಂಡು ಬಾಲ ತ್ರಿಪುರ ಸುಂದರಿ ಹೊರಟಿದ್ದಾಳೆ.
ಲಲಿತಾ ತ್ರಿಪುರ ಸುಂದರಿ ಅಲ್ಲಿಗೆ ಬೇಕಾದಂತಹ ಎಲ್ಲ ಶಸ್ತ್ರಾಸ್ತ್ರಗಳು, ಬಾಣಗಳು ಎಲ್ಲವನ್ನು ಕೊಟ್ಟು ಕಳಿಸಿದ್ದಾಳೆ. ಹೀಗೆ ಹೋಗ್ತಾ ಇರುವಾಗ ಶ್ಯಾಮಲ ಮತ್ತು ವಾರಾಹಿ ಬರ್ತಾರೆ. ಬಂದು ಹೇಳ್ತಾರೆ, ಅಮ್ಮ ನೀವ್ಯಾಕೆ ಹೋಗ್ತಾ ಇದ್ದೀರಿ? ನಾವು ಯುದ್ಧವನ್ನು ನೋಡ್ಕೋತೀವಿ, ನೀವು ಹೊರಡಿ ಅಮ್ಮ. ಬಾಲ ತ್ರಿಪುರ ಸುಂದರಿ ಅವ್ರ ಕಡೆ ನೋಡೋದು ಇಲ್ಲ, ಯಾವ ಮಾತು ಓಡಲ್ಲ. ಆಗ ಇವರಿಬ್ರು ಮಕ ನೋಡ್ಕೊಂಡು ಹೇಳ್ತಾರೆ, ಪುಟ್ಟ ಮಗು ಆಯಿತು ಹೋಗಿ ಬರಲಿ, ಆದರೆ ನಾವು ಜೊತೇಲಿರೋಣ, ಯುದ್ಧವನ್ನು ನಾವೇ ಮಾಡೋಣ ಅಂತ ಅವ್ರು ಹೊರಡ್ತಾರೆ. ಯಾಕೆಂದರೆ ಈ ಬಾಲ ತ್ರಿಪುರ ಸುಂದರಿಯ ಮಹಿಮೆ ಆಗಲಿ ಶಕ್ತಿ ಆಗಲಿ ಅವರಿಬ್ಬರಿಗೂ ಇನ್ನೂ ಗೊತ್ತಾಗಿಲ್ಲ, ಶ್ಯಾಮಲಾದೇವಿಗೂ ಮತ್ತು ವಾರಾಹಿಗೂ. ಹಾಗೆ ಹೇಳಿ ಅವರು ಕೂಡ ಆ ರಥವನ್ನು ಹಿಂಬಾಲಿಸಿಕೊಂಡು ತಮ್ಮ ರಥದಲ್ಲಿ ಹೊರಡ್ತಾರೆ. ಎದುರುಗಡೆ ಬಂಡಪುತ್ರನ ಸೈನ್ಯ ನಿಂತಿದೆ. ಬಂಡಾಸುರನಿಗೆ 30 ಜನ ಮಕ್ಕಳು, ಬಂಡಪುತ್ರರು ಅಂತ. ಅವ್ರ ಹಿಂದೆ ಬೇಕಾದಷ್ಟು ಸೈನ್ಯ ನಿಂತಿದೆ. ಈ ಬಂಡಪುತ್ರರು ಅಜ್ಞಾನ ಅವಿದ್ಯೆಯ ಸಂಕೇತ, ಆದರೆ ಕಡಿಮೆಯಲ್ಲ, ಮಹಾಶೂರಾದಿಶೂರರು, ಇಂದ್ರನನ್ನೇ ಜಯಿಸಿ ಬಂದಂತಕ್ಕಂಥವರು. ಆದರೆ ಅಹಂಕಾರ ಅವಿದ್ಯೆ ಅಜ್ಞಾನದ ಸಂಕೇತ, ಅದು ಬೇರೆ ವಿಚಾರ. ನೋಡಿ ನಗ್ತಾರೆ. ಯುದ್ಧ ಮಾಡ್ತೀನಿ ಅಂತಂದರೆ ಲಲಿತಾ ತ್ರಿಪುರ ಸುಂದರಿ ಬರ್ತಾಳೆ ಅಂದರೆ ಯಾವುದೋ ಪುಟ್ಟ ಮಗುನ ಕಳಿಸಿದಾಳೆ ಅಂಥೇಳಿ ಎಲ್ಲ ನಗ್ತಾ ನಿಂತ್ಕೋತಾರೆ. ಆಗ ಲಲಿತಾ ತ್ರಿಪುರ ಸುಂದರಿ ತನ್ನ ಪುಟ್ಟ ಕೈಗಳಿಂದ ನಾರಾಯಣಾಸ್ತ್ರವನ್ನು ತೆಗೆದು ಪ್ರಯೋಗ ಮಾಡ್ತಾಳೆ. ಯಾವಾಗ ಲಲಿತಾ ಬಾಲ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡ್ತಾಳೆ, ಆಗ ಬಂಡಾಸುರ ಪುತ್ರರ ಜೊತೆ, ಇನ್ನೂ ಬಂಡಾಸುರ ಬಂದಿಲ್ಲ ಅಲ್ಲಿ, ಬಂಡಾಸುರನ ಪುತ್ರರ ಆ ಸೈನ್ಯ ಎಲ್ಲ ಪೂರ್ಣ ನಾಶವಾಗ್ಬಿಡುತ್ತೆ ಒಂದೇ ನಾರಾಯಣಾಸ್ತ್ರದಲ್ಲಿ. ಆಗ ಎಲ್ಲರೂ ಸ್ತಂಭೀಭೂತರಾಗ್ತಾರೆ. ಆದರೆ ಕ್ಷಣ ಮಾತ್ರವೂ ವ್ಯರ್ಥ ಮಾಡದೆ ತಕ್ಷಣ ಅರ್ಧಚಂದ್ರಾಕಾರದ ಮತ್ತೊಂದು ಬಾಣವನ್ನು ತೆಗೆದು ಆ ಪುಟ್ಟ ಕೈಗಳಿಂದ ಬಾಣವನ್ನು ಬಿಟ್ಟಾಗ ಒಂದೇ ಬಾಣದಿಂದ 30 ಜನ ಬಂಡಪುತ್ರರ ವಧೆಯಾಗ್ಬಿಡತ್ತೆ, ಎಲ್ಲರ ಶಿರಸ್ಸು ಕೆಳಗೆ ಬಿಡತ್ತೆ. ಶಕ್ತಿ ಸೇನಾ ಸಮನ್ವಿತ, ಈ ಶಕ್ತಿ ಸೇನೆ ಏನು ಬಂದಿತ್ತು ಎಲ್ಲರೂ ಕೂಡ ಜಯಕಾರವನ್ನು ಹಾಕ್ತಿದ್ದಾರೆ. ಬಾಲ ತ್ರಿಪುರ ಸುಂದರಿ, ಬಾಲ ತ್ರಿಪುರ ಸುಂದರಿ, ಮಾ 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 ಅಂತ ಕೂಗ್ತಾ ಇದ್ದಾರೆ, ಹರ್ಷೋದ್ಗಾರ. ಯಾಕೆಂದರೆ ಒಂದೇ ಬಾಣದಲ್ಲಿ 30 ಜನ ಬಂಡಪುತ್ರರನ್ನು ಅಂತ್ಯಗೊಳಿಸಿರ್ತಕ್ಕಂಥದ್ದು. ಮತ್ತೆ ವಾಪಸ್ಸು ಬರ್ತಾ ಇದ್ದಾಳೆ. ಇದನ್ನು ನೋಡಿದಂತಹ ತ್ರಿಪುರ ಸುಂದರಿಗೆ ಬಹಳ ಆನಂದವಾಗತ್ತೆ. ಇಷ್ಟನ್ನು ಕೂಡ ವಶಿನ್ಯಾದಿ ವಾಗ್ದೇವತೆಗಳು ಲಲಿತಾ ಸಹಸ್ರನಾಮದ 1ರಲ್ಲಿ ಸೇರಿಸಿದರೆ ಬಂಡಪುತ್ರ ವಧೋದ್ಯುಕ್ತ ಬಾಲ ವಿಕ್ರಮನಂದಿತ. ಹಾಗಾಗಿ ಆ ಒಂದು ಆನಂದದ ಸಂಕೇತ, ಒಂದು ಜ್ಞಾನಾರ್ಜನೆಯ ಸಂಕೇತ, ಒಂದು ಸ್ಫೂರ್ತಿಯ ಸಂಕೇತವಾಗಿ ಆ ಬಾಲ ತ್ರಿಪುರ ಸುಂದರಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಇವತ್ತಿಗೂ ಕೂಡ ಪ್ರಚಲಿತವಾಗಿ ನಡ್ಕೊಂಡ್ಬಂದಿರ್ತಕ್ಕಂಥದ್ದು. ಬಾಲ ತ್ರಿಪುರ ಸುಂದರಿ ಅಂದರೆ ಕಡಿಮೆ ಅಂತಲ್ಲ, ವಾಸ್ತವವಾಗಿ ಸತ್ಯ ಹೇಳಬೇಕು ಅಂದರೆ ಶ್ರೀವಿದ್ಯಾ ಉಪಾಸನೆ, ಅತ್ಯಂತ ಶ್ರೇಷ್ಠವಾದ ಶ್ರೀವಿದ್ಯಾ ಉಪಾಸನೆಯ ಬೀಜ ಯಾವುದಪ್ಪ ಅಂದರೆ ಈ ಬಾಲ ತ್ರಿಪುರ ಸುಂದರಿ. ಬೀಜಾಕ್ಷರ, ಬೀಜ ಅಂತ ಕರೀತಾರೆ. ಅಂದರೆ ಅರ್ಥ, ಇವಾಗ ಒಂದು ದೊಡ್ಡ ಆಲದ ಮರ ಯಾವುದರಿಂದ ಬರುತ್ತೆ? ಕಣ್ಣಿಗೆ ಕಾಣದಷ್ಟು ಒಂದು ಸಣ್ಣ ಬೀಜ. ಆ ಕಣ್ಣಿಗೆ ಕಾಣದಷ್ಟು ಒಂದು ಸಣ್ಣ ಬೀಜ ಹೇಗೆ ಬೃಹದಾಕಾರವಾದಂಥ ದೊಡ್ಡ ಮರವಾಗತ್ತೆ, ಹಾಗೆ ಶ್ರೀವಿದ್ಯಾ ಉಪಾಸನೆಯ ಪ್ರಾರಂಭದ ಬೀಜ ಯಾವುದಪ್ಪ ಅಂದರೆ ಈ ಬಾಲಮಂತ್ರಗಳು. ಹಾಗಾಗಿ ಅದು ತನ್ನದೇ ಆದಂಥ ವೈಶಿಷ್ಟ್ಯವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ವಾತ್ಸಲ್ಯದ ಮಮತೆ ಕೂಡ ಬಹಳ ವಿಶೇಷವಾಗಿ ಇರ್ತಕ್ಕಂಥದ್ದು. ಯಾರು ಈ ಬಾಲ ತ್ರಿಪುರ ಸುಂದರಿಯ ಅನುಷ್ಠಾನವನ್ನು ಮಾಡ್ತಾರೆ ಹೇಳೋ ಹಾಗೆ ಇಲ್ಲ. ಆ ಜ್ಞಾನ, ಭಕ್ತಿ, ವೈರಾಗ್ಯ ಮತ್ತು ಅವರಲ್ಲಿ ವಿವೇಚನಾ ಶಕ್ತಿ, ಹೃದಯ ಪ್ರಕಾಶವಾಗ್ತಕ್ಕಂಥದ್ದು ಎಲ್ಲವೂ ಕೂಡ ನಡ್ಕೊಂಡು ಬರ್ತಾನೆ ಇರುತ್ತೆ. ಹಾಗಾಗಿ ಈ ಬಾಲ ತ್ರಿಪುರ ಸುಂದರಿಯ ಅನುಷ್ಠಾನದಲ್ಲಿ, ನೇರ ಅನುಷ್ಠಾನದಲ್ಲಿ ಬೀಜಾಕ್ಷರಗಳು ಬಹಳ ಮುಖ್ಯವಾದದ್ದು. ಇದನ್ನು ತ್ರಿಕ್ಷರಿ, ಷಡಕ್ಷರಿ, ನವಕ್ಷರಿ, ಸಾಮಾನ್ಯವು 3 ಪ್ರಚಲಿತವಾಗಿರ್ತಕ್ಕಂಥದ್ದು. 3 ಬೀಜಾಕ್ಷರಗಳನ್ನು ಮಾಡ್ಕೊಂಡಿರ್ತಕ್ಕಂಥ ತ್ರಿಕ್ಷರಿ.
6 ಬೀಜಾಕ್ಷರಗಳಿದ್ರೆ ಷಡಕ್ಷರಿ, 9 ಬೀಜಾಕ್ಷರಗಳಿಗೆ ನವಾಕ್ಷರಿ. ವಾಸ್ತವವಾಗಿ ಆ ಬೀಜಾಕ್ಷರಗಳು ಐಂ ಕ್ಲೀಂ ಸೌಃ. ಇದರ ಷಡಕ್ಷರಿಯಲ್ಲಿ ಅನುಲೋಮ ವಿಲೋಮದಲ್ಲಿ ಬರುತ್ತೆ. ಐಂ ಕ್ಲೀಂ ಸೌಃ ಸೌ ಕ್ಲೀಂ ಐಂ. ಆದರೆ ಈ ಬೀಜಾಕ್ಷರಗಳ ಅನುಷ್ಠಾನ ಅಥವಾ ಬೀಜಾಕ್ಷರಗಳನ್ನು ನಾವು ಸಾಧನೆಯಾಗಿ ತಗೊಂಡ್ರೆ ಬಹಳ ನಿಯಮಗಳನ್ನು ಪಾಲನೆ ಮಾಡಬೇಕು. ಅದರಲ್ಲೂ ಐಂ ಬೀಜಾಕ್ಷರ ಯೋಚನೆ ಮಾಡೋಗೋಜಿಲ್ಲ, ಅದು ಸರಸ್ವತಿಯ ರೂಪ, ಜ್ಞಾನದ ಸಂಕೇತವಾಗಿಬಿಡತ್ತೆ. ಆದರೆ ಕ್ಲೀಂ ಅಂತಕ್ಕಂಥದ್ದು ಕಾಮಬೀಜಾಕ್ಷರ, ಸೌಃ ಅಂತಕ್ಕಂಥದ್ದು ಸೌಭಾಗ್ಯ ವೃದ್ಧಿ ಆಗ್ತಕ್ಕಂಥದ್ದು. ಆದರೆ ಇವೆರಡು ಬೀಜಾಕ್ಷರಗಳ ಅನುಷ್ಠಾನ ಮಾಡಬೇಕಾದ್ರೆ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು. ಒಂದು ವೇಳೆ ಪಾಲನೆ ಮಾಡದೇ ಇದ್ದರೆ ತೊಂದರೆಯಾಗುವಂಥ ಎಲ್ಲ ಅವಕಾಶಗಳಿವೆ. ಅದರಿಂದನೇ ಎಲ್ಲರೂ ಕೂಡ ಈ ತ್ರಿಕ್ಷರಿ ಅಥವಾ ಷಡಕ್ಷರಿಯನ್ನು ಮಾಡೋಕ್ಕಾಗಲ್ಲ. ಯಾಕೆ ಅಷ್ಟು ಶಕ್ತಿಯುತವಾದದ್ದು ಅಂದರೆ, ಶ್ರೀವಿದ್ಯಾ ಉಪಾಸನೆಯಲ್ಲಿ ನಾವು ಏನು ಪಂಚದಶಿ ಮಂತ್ರಗಳಿದೆ, ಪಂಚದಶಿಯ ಬೀಜಾಕ್ಷರಗಳಿದೆ, ಅದಕ್ಕೆ ಸರಿಸಮನಾಗಿ ನಿಲ್ಲಬಲ್ತಕ್ಕಂಥದ್ದು ಈ ಷಡಕ್ಷರಿ ಮತ್ತು ತ್ರಿಕ್ಷರಿ ಮಂತ್ರಗಳು. ಹಾಗಾಗಿ ಇದು ಜನಸಾಮಾನ್ಯರು ಅದನ್ನು ಉಪಯೋಗ ಮಾಡ್ತಕ್ಕಂಥದ್ದಲ್ಲ. ಇದನ್ನು ಸಾಧನೆಯಾಗಿ ತಗೊಂಡು ಜೀವನವನ್ನೇ ಅದಕ್ಕಾಗಿ ಪಣ ಬಿಟ್ಟು ಇಂದ್ರಿಯ ನಿಗ್ರಹವನ್ನು ಮಾಡಿ ಏಕಾಗ್ರತೆಯನ್ನು ಸ್ಥಾಪನೆಯ ಮಾಡಿ ನಾನಿದನ್ನು ಮಾಡ್ತೀನಿ ಅಂತ ಯಾರು ಹೊರಡ್ತಾರೆ ಅವರಿಗೆ ಮಾತ್ರವೇ ಇದು ಹೊರತು ಸಾಧಕರಿಗೆ ಮಾತ್ರ ಹೊರತು ಇದು ಸಾಮಾನ್ಯ ಭಕ್ತ ವರ್ಗಕ್ಕಲ್ಲ. ಇಲ್ಲಿ 2 ವಿಚಾರಗಳನ್ನು ನಾವು ನೋಡಬೇಕು. ಹಾಗಾದರೆ ನಮಗೆ ಬೇಡವೇ ಬಾಲಾ ತ್ರಿಪುರ ಸುಂದರಿ? ಇದು ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ಅಂದರೆ ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಏನು ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರಬೇಕು. ಈಗ ನಿಮ್ಗೆ ಉದಾಹರಣೆ ಹೇಳಬೇಕು ಅಂದರೆ, ಕರೆಂಟ್, ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡೋದು, ಉತ್ಪನ್ನ ಮಾಡೋದೇ ಬೇರೆ ಕಡೆ ಇರುತ್ತೆ, ಆದರೆ ಉಪಯೋಗ ಬೇರೆ ಕಡೆ ಇರುತ್ತೆ. ಯಾರು ಸಾಧಕರಾಗಿರ್ತಾರೆ ಅವರು ಆ ದಿವ್ಯ ಚೈತನ್ಯವನ್ನು ಉದ್ದೀಪನೆಗೊಳಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಿಯಮಗಳನ್ನೆಲ್ಲ ಪಾಲನೆ ಮಾಡಬೇಕು. ಆದರೆ ಯಾರಾದರೂ ಉಪಯೋಗವನ್ನು ಮಾಡ್ಕೋತಾರೆ ಅವರಿಗೆ ನಿಯಮಗಳು ಬರಲ್ಲ. ಹಾಗೆಯೇ ಒಬ್ಬ ಸಾಮಾನ್ಯನು ಕೂಡ ಈ ತ್ರಿಪುರ ಸುಂದರಿಯ ಉಪಾಸನೆಯನ್ನು ಹೇಗೆ ಮಾಡಬಹುದು ಅಂತಂದರೆ, ಅವಳ ಗಾಯತ್ರಿ ಮಂತ್ರದಿಂದ, ಧ್ಯಾನ ಶ್ಲೋಕ, ಗಾಯತ್ರಿ ಮಂತ್ರ ಎರಡನ್ನೂ ಇಟ್ಕೊಂಡ್ರೆ ಸಾಕು. ಗಾಯತ್ರಿ ಮಂತ್ರ ಯಾವುದು? ಓಂ ಐಂ ಹ್ರೀಂ ಶ್ರೀಂ ತ್ರಿಪುರ ಸುಂದರೈ ವಿದ್ಮಹೇ ಕಾಮೇಶ್ವರಿ ಚ ಧೀಮಹಿ ತನ್ನೋ ಬಾಲ ಪ್ರಚೋದಯಾತ್. ಅತ್ಯಂತ ಶ್ರೇಷ್ಠವಾದದ್ದು, ಎಲ್ಲವನ್ನು ಕೊಡುತ್ತೆ. ಹಾಗಾಗಿ ನಾವು ತ್ರಿಕ್ಷರಿ ಅಥವಾ ಷಡಕ್ಷರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದರಲ್ಲಿ ಸಾಧನೆಯಲ್ಲಿ ಹಳಿ ತಪ್ಪಿದರೆ ತೊಂದರೆ ಆಗ್ತಕ್ಕಂಥದ್ದು ಗ್ಯಾರಂಟಿ. ಹಾಗಾಗಿ ಬಹಳ ವಿಶೇಷವಾದದ್ದು. ಅದ್ರ ಬದಲು ನಾವು ಎರಡನ್ನು ತಗೊಂಡು, ಒಂದು ಧ್ಯಾನ ಶ್ಲೋಕ, ಮತ್ತೊಂದು ಗಾಯತ್ರಿ, ಬಹಳ ವಿಶೇಷವಾದದ್ದು ಎರಡನ್ನೂ. ಗಾಯತ್ರಿ ನಾನಾಗಲೇ ಹೇಳಿದಾಗೆ ಓಂ ಐಂ ಹ್ರೀಂ ಶ್ರೀಂ ಲಲಿತ ತ್ರಿಪುರ ಸುಂದರ್ಯೈ ವಿದ್ಮಹೇ ಕಾಮೇಶ್ವರಿ ಚ ಧೀಮಹಿ ತನ್ನೋ ಬಾಲ ಪ್ರಚೋದಯಾತ್. ಓಂ ಐಂ ಹ್ರೀಂ ಶ್ರೀಂ ತ್ರಿಪುರ ಸುಂದರ್ಯೈ ವಿದ್ಮಹೇ ಕಾಮೇಶ್ವರಿ ಚ ಧೀಮಹಿ ತನ್ನೋ ಬಾಲ ಪ್ರಚೋದಯಾತ್. ಇದು ಗಾಯತ್ರಿ ಮಂತ್ರ ಅತ್ಯಂತ ಶ್ರೇಷ್ಠವಾದದ್ದು. ನಮಗೆ ಎಲ್ಲಿಗೆ ನಾವು ಕರ್ಕೊಂಡು ಹೋಗಿ ನಮಗೆ ಆ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಆ ಲಲಿತಾ ತ್ರಿಪುರ ಸುಂದರಿ, ಬಾಲ ತ್ರಿಪುರ ಸುಂದರಿಯ ಪೂರ್ಣ ಅನುಗ್ರಹ ಇದರಿಂದಲೂ ಆಗತ್ತೆ. ಹಾಗಾಗಿ ಜನಸಾಮಾನ್ಯರು ಇವೆರಡನ್ನು ಇಟ್ಕೊಳ್ತಕ್ಕಂಥದ್ದು. ಯಾವುದು? ಒಂದು ಧ್ಯಾನ ಶ್ಲೋಕ, ಮತ್ತೊಂದು ಗಾಯತ್ರಿ. ಅರುಣ ಕಿರಣ ಝಾಲೈ ರಂಜಿತ ಸಾವಕಾಶ ವಿಧೃತ ಜಪವಟೀಕಾ ಪುಸ್ತಕಾಭಿಹಸ್ತ ಇತರ ಕರವರಾಢ್ಯ ಕಲ್ಲ ಪುಲ್ಹಾರ ಸಂಸ್ಥಾ ನಿವಸತು ಹೃದಿ ಬಾಲ ನಿತ್ಯ ಕಲ್ಯಾಣಶೀಲ. ಓಂ ಐಂ ಹ್ರೀಂ ಶ್ರೀಂ ತ್ರಿಪುರ ಸುಂದರ್ಯೈ ವಿದ್ಮಹೇ ಮಹಾಕಾಮೇಶ್ವರಿ ಚ ಧೀಮಹಿ ತನ್ನೋ ಬಾಲ ಪ್ರಚೋದಯಾತ್. ಸಾಮಾನ್ಯವಾದ ಪ್ರಶ್ನೆ ಏನಾಗುತ್ತೆ ಅಂದರೆ, ಈಗ ನಾವು ಲಲಿತಾ ತ್ರಿಪುರ ಸುಂದರಿಯನ್ನು
ಆರಾಧನೆ ಮಾಡ್ತಿದ್ದೀವಿ, ಅವಳ ಅನುಸಂಧಾನವನ್ನು ಮಾಡುವ ಪ್ರಯತ್ನ ಮಾಡ್ತಿದ್ದೀವಿ. ನಾವಿವಾಗ ಇದಕ್ಕೆ ಬದಲಾಯಿಸಬೇಕೆಂದರೆ ಬದಲಾಯಿಸ್ಕೋಬೇಕಾದ ಅವಶ್ಯಕತೆ ಏನಿಲ್ಲ. ಅದ್ರ ಪಾಡಿಗೆ ಅದಿರುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ತಾಯಿ ತೊಡೆ ಮೇಲೆ ಯಾವಾಗಲೂ ಮಗು ಮಲಿಕೊಳ್ಳೋದು. ಆದರೆ ತಾಯಿ ಒಂದೊಂದು ಸರಿ ಮಾಡ್ತಾಳೆ, ಪಾಪು ನೀನು ಕೂತ್ಕೊ, ನಾನು ಒಂದು ನಿಮಿಷ ನಿಂತಲ್ಲ ಮೇಲೆ. ಹಾಗೆ ಇದು ನಮ್ಮ ಮೂಲವಾದಂಥದ್ದು ಯಾವುದಪ್ಪ ಅಂದರೆ ಲಲಿತಾ ಸಹಸ್ರದ ಮೂಲಕ ಜಗನ್ಮಾತೆಯ ಆರಾಧನೆ, ಶಿವಶಕ್ತಿ ಐಕ್ಯ ರೂಪ. ಇದು ಜೊತೆಗೆ ಆ ವಾತ್ಸಲ್ಯದ ಭಾವಕ್ಕೋಸ್ಕರ ಅಮ್ಮನನ್ನು ಮಗಳಾಗಿ ನೋಡ್ತಕ್ಕಂತಹ ವಿಶೇಷವಾದ ಭಾವ ಇದು ಕೂಡ ನಡೀತಾ ಇದೆ. ಆದರೆ ಅದನ್ನು ಬಿಡುವ ಹಾಗಿಲ್ಲ. ಯಾವುದು ನಮ್ಮ ಮೂಲವಾದ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿ ನಾವೇನು ತಗೊಂಡು ಅದನ್ನು ಸಾಧನೆ ಮಾಡಿಕೊಟ್ಟಿದ್ದೀವಿ, ಅದು ಲಲಿತಾ ತ್ರಿಪುರ ಸುಂದರಿ. ನಾನು ಆಗಲೇ ಹೇಳಿದ್ದೆ ಒಂದು ಸರಿ, ನೀವು ಕೇಳಿರಬಹುದು, ಶ್ರೀಚಕ್ರ, ಶ್ರೀವಿದ್ಯಾ ಉಪಾಸನೆ ಇವುಗಳಿಂದ ಯಾವುದನ್ನು ನೀವು ಪಡ್ಕೋಬಹುದೋ ಅದನ್ನು ಶ್ರೀ ಲಲಿತಾ ಸಹಸ್ರನಾಮದಿಂದಲೇ ಪಡ್ಕೋತೀಯ ಅಂತ. ಅದರ ಜೊತೆಗೆ ಆ ವಾತ್ಸಲ್ಯದ ಭಾವದ ವಿಸ್ತರಣೆಗೆ, ಆ ವಾತ್ಸಲ್ಯ ಭಾವದ ವಿಶೇಷ ಅನುಭವಕ್ಕೆ ಆ ತ್ರಿಪುರ ಸುಂದರಿಯನ್ನು ಪುಟ್ಟ ಬಾಲಿಯಾಗಿ 9 ವರ್ಷದ ಬಾಲಿಯನ್ನಾಗಿ ನೋಡ್ತಕ್ಕಂಥ ಇದು ಅನೇಕ ಕಡೆ ನಾವು ಅದನ್ನು ನೋಡಿದ್ದೀವಿ. ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೆದವರು ಬಹಳ ಕಡಿಮೆ. ಲಲಿತಾ ಸಹಸ್ರನಾಮದ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ಅನುಭವವನ್ನು ಬರೆದಿದ್ದು ನಾವು ಮೊನ್ನೆ ಒಂದು ಗ್ರಂಥ ಬಿಡುಗಡೆ ಆಯಿತು ಡಿಸೆಂಬರ್ 13ನೇ ತಾರೀಕು ಮೈಸೂರಲ್ಲಿ, ಶ್ರೀಚಕ್ರ ನಿಲಯೇ ಅಂಥೇಳಿ. ಅದು ಭಾವಾರ್ಥ ಅಲ್ಲ, ಭಾವಾನುಸಂಧಾನ ಅಂದರೆ ಅಪ್ಪಾಜಿ ಏನು ಸಂಧಾನವನ್ನು ಮಾಡಿ ಅನುಭವಿಸಿದ್ರು ಅದನ್ನು ಕೆಲವು ವಿಚಾರಗಳನ್ನಲ್ಲಿ ಮಾಡಿರ್ತಕ್ಕಂಥದ್ದು. ಅದೇ ಥರ ಲಲಿತಾ ತ್ರಿಪುರ ಸುಂದರಿಯ ಆರಾಧನೆ ಮಾಡಿದವರು ಭಾಷ್ಯವನ್ನು ಬರೆದಿರೋದು ಕಡಿಮೆ. ಅದರೊಳಗೆ ನಾವು ಬಹುಮುಖ್ಯವಾಗಿ ನೋಡಬಹುದಾದ ಭಾಸ್ಕರ ರಾಯ ಅಂತ. ಇವರು ಕೂಡ ಲಲಿತಾ ತ್ರಿಪುರ ಸುಂದರಿಯ ಆರಾಧಕರು. ಆದರೆ ಇವ್ರ ಜೊತೆ ಇದ್ದಿದ್ದು ಬಾಲ ತ್ರಿಪುರ ಸುಂದರಿ. ಅನೇಕ ಘಟನೆಗಳನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಭಾಸ್ಕರಾಯರು ಅತ್ಯಂತ ಶ್ರೇಷ್ಠವಾದಂತಹ ಲಲಿತಾ ತ್ರಿಪುರ ಸುಂದರಿಯ ಭಕ್ತರು ಅವರು. ಆದರೆ ಅವ್ರಿಗೇನು ಗೊತ್ತಿಲ್ಲ, ಅಷ್ಟೇ ಗೊತ್ತಿಲ್ಲ ಅಂದರೆ ತಮಗಷ್ಟು ಶಕ್ತಿ ಇದೆ ಅಂತ ಗೊತ್ತಿಲ್ಲ, ಆದರೆ ಅದು ಅಷ್ಟು ನಡೆಸ್ತಾ ಇರುತ್ತೆ. ಕೆಲವು ಘಟನೆಗಳನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ ಅವರ ಜೀವನ ಚರಿತ್ರೆಯಲ್ಲಿ. ಒಂದ್ಸರಿ ಇವ್ರ ಪಾಡಿಗೆ ಇವರು ಆ ಲಲಿತಾ ಸಹಸ್ರನಾಮವನ್ನು ಭಾವಪೂರ್ಣವಾಗಿ ಅವ್ರ ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಹೇಳ್ತಾ ಇದ್ದಾರೆ. ಒಬ್ಬರು ಸನ್ಯಾಸಿ ಹೋಗ್ತಾ ಇದ್ದಾರೆ. ಸಾಮಾನ್ಯ ಸನ್ಯಾಸಿಗಳು ಹೋಗುವಾಗ ಎದ್ದು ನಿಂತು ಅವರಿಗೆ ಗೌರವ ಸೂಚಿಸಬೇಕಾದ್ದು, ಕೆಲವರು ನಮಸ್ಕಾರ ಮಾಡಬೇಕಾದ್ದು ಪದ್ಧತಿ. ಆದರೆ ಇವರು ತಮ್ಮದೇ ಆದ ಲೋಕದಲ್ಲಿದ್ದಾರೆ, ತ್ರಿಪುರ ಸುಂದರಿಯ ಲೋಕದಲ್ಲಿದ್ದಾರೆ, ಅವ್ರು ನೋಡೋಕ್ಕಾಗಿಲ್ಲ. ಹಾಗಾಗಿ ಆ ಸನ್ಯಾಸಿ ಇವರನ್ನು ನೋಡಿಬಿಟ್ಟು ದುರುಗುಟ್ಟಿ ನೋಡಿ ಹೊರಟೋಗ್ತಾರೆ. ಇವರು ಸಿಟ್ಟು ಮಾಡ್ಕೊಂಡಿದ್ದಾರೆ ಸನ್ಯಾಸಿಗಳು ಅಂತ ಗೊತ್ತಾಗತ್ತೆ. ಅವರು ಓಡಿ ಹೋಗ್ತಾರೆ. ಅವರು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕ್ತಿರ್ತಾರೆ. ಪ್ರದಕ್ಷಿಣೆ ಹಾಕ್ತಾ ಇರುವಾಗ ಇವ್ರು ಹೋಗಿ ವಿನೀತರಾಗಿ ನಿಂತ್ಕೊಂಡು ಕೈ ಮುಗಿದು ತಮಗೆ ನಮಸ್ಕಾರ ಮಾಡಬೇಕು. ಮತ್ತವರು ದುರ್ಗುಟ್ಟು ನೋಡ್ತಾರೆ. ತಮ್ಮ ಪಾದಕ್ಕೆ ನಾನು ನಮಸ್ಕಾರ ಮಾಡಬೇಕು. ಆ ದಂಡವನ್ನು, ಸನ್ಯಾಸಿಗಳು ದಂಡ ಹಿಡಿದಿರ್ತಾರಲ್ಲ, ದಂಡವನ್ನು ಪಕ್ಕಕ್ಕಿಡಿ ಅಂತಂದಾಗ ಆ ಸನ್ಯಾಸಿಗಳು ದಂಡವನ್ನು ಪಕ್ಕಕ್ಕಿಟ್ಟು ನಿಂತ್ಕೋತಾರೆ. ಇವರು ನಮಸ್ಕಾರ ಮಾಡಿದ ತಕ್ಷಣ ಆ ಪಕ್ಕದಲ್ಲಿ ಇಟ್ಟಿದ್ದಂತಹ ದಂಡ ಭಸ್ಮವಾಗ್ಬಿಡುತ್ತೆ, ಉರಿದು ಭಸ್ಮವಾಗ್ಬಿಡುತ್ತೆ. ಆಗ ಸನ್ಯಾಸಿಗಳಿಗೆ ಅರ್ಥ ಆಗತ್ತೆ ಇವ್ರು ಎಂಥವ್ರು ಅಂತೇಳಿ. ಸನ್ಯಾಸಿಯು ಕೂಡ ಇವರಿಗೆ ಕೈ ಮುಗಿದು ಅಲ್ಲಿಂದ ಬೀಳ್ಕೊಡ್ತಾರೆ. ಅನೇಕ ಘಟನೆಗಳನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಲಲಿತಾ ಉಪಾಸಕರು ನಿಜ, ಆದರೆ ಬಡತನ ಏನು ಮಾಡೋದು? ನಾವು ಒಂದನ್ನು ತಿಳ್ಕೋಬೇಕು. ಏನು ಅಂದರೆ, ಭಗವಂತನ ಹತ್ರ ಹೋದಾಗ, ಜಗನ್ಮಾತೆಯ ಹತ್ರ ಹೋದ ತಕ್ಷಣ ನಮ್ಮನ್ನು ಕರ್ಕೊಂಡು ಹೋಗಿ ಅರಮನೆಯಲ್ಲಿ ಕೂರಿಸ್ತಾರೆ ಇಲ್ಲ. ನನ್ನ ಜೀವನ ನನ್ನ ಪ್ರಾರಬ್ಧಕ್ಕನುಸಾರವಾಗಿ ಹೇಗೆ ನಡಿಬೇಕೋ ಹಾಗೇ ನಡೀತಿರತ್ತೆ. ಆದರೆ ಆನಂದ, ಸಚ್ಚಿತ್ ಆನಂದ ಸ್ವರೂಪರು ಬದಲಾಗ್ಬಿಡಲ್ಲ. ದೇವಿ ಅನುಗ್ರಹ. ರಾಮಕೃಷ್ಣ ಪರಮಹಂಸರು 4 ಸಾಲಿನ ಒಂದು ಕಥೆಯನ್ನು ಹೇಳ್ತಾರೆ. ಭಾಳ ವಿಶೇಷವಾಗಿದೆ ಅದು. ಒಬ್ಬ ಮರ ಕಡಿಯೋನಿದ್ದ. ಅವನು ಅತ್ಯಂತ ದೈವ ಭಕ್ತ. ಒಂದು ಸರಿ ಅವನಿಗೆ ಭಗವಂತನ ದರ್ಶನ ಆಗತ್ತೆ. ಮಾರನೇ ದಿನ ಮರ ಕಡಿಯೋಕ್ಕೆ ಹೋಗ್ತಾನೆ. ಇಷ್ಟೇ. ಒಬ್ಬ ಭಕ್ತ ಇದ್ದ, ಮಹಾಭಕ್ತ. ಒಬ್ಬ ಮರ ಕಡಿಯೋನಿದ್ದ, ಅವನು ಮಹಾದೈವ ಭಕ್ತ. ಅವನಿಗೆ ಭಗವಂತನ ದರ್ಶನ ಆಗತ್ತೆ. ಮಾರನೇ ದಿನ ಮರ ಕಡಿಯೋಕ್ಕೆ ಹೋಗ್ತಾನೆ. ಭಗವಂತನ ದರ್ಶನ ಆದ ಮಾತ್ರಕ್ಕೆ ಇವನು ಮರ ಕಡಿಯೋದು ನಿಂತ್ಬಿಟ್ಟು ಏನು ಅರಮನೆಯಲ್ಲಿ ಅಲ್ಲ. ಯಾಕೆಂದರೆ ಭಗವಂತನ, ಜಗನ್ಮಾತೆಯ ಕಾನ್ಸೆಪ್ಟ್ ಅದಲ್ಲ.
ಒಬ್ಬ ಸಾಧಕ ಅದು ಯಾವುದನ್ನು ಬಯಸಲ್ಲ. ಅದನ್ನೇ ರಾಮಕೃಷ್ಣ ಪರಮಹಂಸರು ಅಹೇತುಕ ಭಕ್ತಿ ಅಂತ ಕರೀತಾರೆ. ಅಹೇತುಕ ಭಕ್ತಿ ಅಂತ. ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ವಿ ಲವ್. ಲವ್ ವಿತೌಟ್ ಎಕ್ಸ್ಪೆಕ್ಟೇಷನ್ ಇಸ್ ಕಾಲ್ಡ್ ಅಹೇತುಕ ಭಕ್ತಿ. ಇವರು ಭಾಸ್ಕರ ಇರೋದು ಅದೇ. ಅವಳು ಜಗನ್ಮಾತೆ ಲಲಿತೆ ತ್ರಿಪುರ ಸುಂದರಿ ಬಿಟ್ಟರೆ ಬೇರೆ ಇಲ್ಲ. ಆದರೆ ಮನೆಯಲ್ಲಿ ಕೊಡು ಬಡತನ. ಸಹಜವಾಗಿ ಭಾಸ್ಕರ ಇರೋ ಅಂಗಡಿಗೋ ಎಲ್ಲೋ ಹೋಗಿ ಸಾಲ ಮಾಡಿರ್ತಾರೆ. ಕೆಲವು ಕಾಲ ಆದರೂ ಇನ್ನೂ ತೀರ್ಸಕ್ಕಾಗಿರಲ್ಲ. ಒಂದ್ಸರಿ ಇವರು ಕೂತ್ಕೊಂಡು ಇವ್ರ ಪಾಡಿಗೆ ಇವರು ಜಗಲಿ ಮೇಲೆ ಕೂತ್ಕೊಂಡು ಲಲಿತಾ ಸಹಸ್ರನಾಮದ ಅನುಸಂಧಾನವನ್ನು ಮಾಡ್ತಿದ್ದಾರೆ. ಒಳಗಡೆ ಅವ್ರ ಹೆಂಡತಿ ದೇವರ ಮನೆಯಲ್ಲಿ ಕೂತ್ಕೊಂಡು ಲಲಿತಾ ತ್ರಿಪುರ ಸುಂದರಿ ಆರಾಧನೆ ಮಾಡ್ತಿದ್ದಾರೆ. ಆ ಸಾಲ ಕೊಟ್ಟವನಿಗನ್ನಿಸ್ತು, ಇವರನ್ನು ಏನಾದರೂ ಮಾಡಿ ಇವತ್ತು ಇಸ್ಕೊಂಬರ್ಬೇಕು. ಊರಲ್ಲಿ ಇವ್ರಿಗೆ ಬಹಳ ಗೌರವ ಇದೆ, ನನ್ನ ಸಾಲ ಮಾತ್ರ ತೀರಿಸಿಲ್ಲ. ಇವತ್ತು ಹೋಗಿ ಅವ್ರ ಮನೆ ಮುಂದೆ ನಿಂತು ಗಲಾಟೆ ಮಾಡಿ ಅವ್ರ ಮಾನ ಮರ್ಯಾದೆನಾದ್ರು ಕಳೆದು ಬರ್ತೀನಿ ಅಂತ ದುಡು ಅಂತ ಬರ್ತಾನೆ. ಬಂದು ಇವ್ರ ಮನೆಯ ಬಾಗಿಲಲ್ಲಿ ನಿಂತ್ಕೋತಾನೆ. ಬಾಗಿಲಲ್ಲಿ ನಿಂತ್ಕೊಂಡಾಗ ಅವಳ ಹೆಂಡತಿ ಬಂದು ಕೇಳ್ತಾರೆ, ಏನು ಅಂತ. ಹೀಗೆ ನಿಮ್ಮ ಯಜಮಾನರು ಸಾಲ ತಗೊಂಡಿದ್ರು, ಕೊಟ್ಟಿಲ್ಲ. ಎಷ್ಟು ಕೊಡಬೇಕು? 100 ವರಹ. ಹೌದಾ ಅಂಥೇಳಿ ಒಳಗಡೆ ಹೋಗಿ ಆ ದುಡ್ಡು ತಂದು ಆ ಸಾಲ ಕೇಳೋಕೆ ಬಂದವ್ರು ಕೈ ಕೊಡ್ತಾರೆ. ಆ ಸಾಲ ಕೇಳಿದವರು ಕೈ ಮುಗಿದು ಹೊರಟೋಗ್ತಾರೆ. ಇವರು ಅನುಸಂಧಾನದಿಂದ ಹೊರಗೆ ಬಂದಾಗ ಅವ್ರಿಗನ್ಸತ್ತೆ, ಅಂಗಡಿಯವರಿಗೆ ಹೋಗಿ ನಾನು ಹೇಳಿಬಿಟ್ಟು ಬಂದ್ಬಿಡ್ಬೇಕು. ಪಾಪ ಇವತ್ತು ದುಡ್ಡು ಕೊಡ್ತೀನಿ ಅಂತಂದಿದ್ದೆ, ಆ ದುಡ್ಡು ಕೊಟ್ಟಿಲ್ಲ ಅಂಥೇಳಿ ಹೋಗಿ ಕೇಳ್ತಾರೆ, ತಮಗೆ ನಾನು ಇವತ್ತು ದುಡ್ಡು ತಲುಪಿಸ್ತೀನಿ ಅಂತಿದ್ದೆ, ತಲುಪ್ಸೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ, ಇನ್ನು 2 ದಿನದಲ್ಲಿ ಏನಾದ್ರು ಮಾಡಿಕೊಡ್ತೀನಿ ಅಂತ. ಅದಕ್ಕೆ ಅವನು ಗಾಬರಿಯಾಗಿ ಹೇಳ್ತಾನೆ, ಇದೇನು ಹೀಗೆ ಹೇಳ್ತೀರಿ? ನಿಮ್ಮ ಮನೆಗೆ ಬಂದಿದ್ನಲ್ಲ ನಾನು, ನಿಮ್ಮ ಹೆಂಡತಿ ನಾನು ಕೊಡಬೇಕಾದ್ದೆಲ್ಲ ಸಾಲದ ದುಡ್ಡೆಲ್ಲ ವಾಪಸ್ ಕೊಟ್ಬಿಟ್ರು, ನನಗೆ ಇನ್ನೇನು ಬಾಕಿನೂ ಬರಬೇಕಾಗಿಲ್ಲ ಅಂತ. ಭಾಸ್ಕರಯ್ಯರಿಗೆ ಆಶ್ಚರ್ಯ. ಸೀದಾ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಹೆಂಡ್ತಿನ ಕೇಳ್ತಾರೆ, ಅಲ್ಲಮ್ಮ ಎಲ್ಲಿತ್ತು ದುಡ್ಡು ನಿನಗೆ ಅಷ್ಟೊಂದು, ನೀ ದುಡ್ಡು ಕೊಟ್ಟಿಲ್ಲ ಅಂತ. ಇಲ್ಲ, ನನಗೇನೂ ಗೊತ್ತಿಲ್ಲ. ನೀವು ಅಲ್ಲಿ ಹೊರಗಡೆ ಲಲಿತಾ ಸಹಸ್ರನಾಮದ ಅನುಸಂಧಾನ ಮಾಡ್ತಾ ಇದ್ರೆ ನಾನು ಒಳಗಡೆ ಕೂತ್ಕೊಂಡು ಅವಳ ಆರಾಧನೆ ಮಾಡ್ತಿದ್ದೆ, ನನಗೇನು ಗೊತ್ತಿಲ್ಲ, ನಾನು ಯಾವ ದುಡ್ಡು ಕೊಟ್ಟಿಲ್ಲ, ಹೊರಕ್ಕೂ ಹೋಗಿಲ್ಲ ಅಂತ. ಆಗ ಭಾಸ್ಕರಯ್ಯರಿಗೆ ಗೊತ್ತಾಗತ್ತೆ, ಇದು ತ್ರಿಪುರ ಸುಂದರಿಯೇ ಮಾಡಿದ ಕೆಲಸ ಅಂತ. ಈಗ ಅನೇಕ ದೃಷ್ಟಾಂತಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಭಾಸ್ಕರಯ್ಯರು ಒಂದ್ಸರಿ ಕಾಶಿಗೆ ಹೋಗ್ತಾರೆ. ಕಾಶಿಯಲ್ಲಿ ಒಂದು ವಿದ್ವತ್ ಸಭೆ ಇದೆ, ಅದರಲ್ಲೂ ವಿಶೇಷವಾಗಿ ಲಲಿತಾ ಸಹಸ್ರನಾಮದ ಬಗ್ಗೆ. ಇವರು ಹೋಗಿ ಕೂತ್ಕೋತಾರೆ. ಇವರನ್ನೇನು ಕರೆದಿಲ್ಲ, ಮಹಾನ್ ಪಂಡಿತರ ಸಭೆ ಅದು. ಎಲ್ಲರೂ ಒಳ್ಳೆ ಶಾಲುಗಳು, ಜರ್ತಾರಿ ಶಾಲು ಎಲ್ಲ ಹಾಕೊಂಬಂದು ಕೂತಿದ್ದಾರೆ. ಇವರೇನೂ ಇಲ್ಲ. ಇವ್ರ ಜೊತೆ ಇದ್ದಿದ್ಯಾರು? ಬಾಲಾ ತ್ರಿಪುರ ಸುಂದರಿ. ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಯಾರು ಉತ್ತರ ಹೇಳ್ತೀರಿ ಅಂತ ಕೇಳ್ತಾರೆ. ಯಾರು ಉತ್ತರ ಹೇಳದೆ ಸುಮ್ಮನಿರ್ತಾರೆ. ಭಾಸ್ಕರಯ್ಯರುವೆ, ಅಯ್ಯೋ ನನ್ನನ್ನು ಯಾರೂ ಕರೆದೂ ಇಲ್ಲ, ಮತ್ತು ನಾನು ಹೇಗೆ ಇಲ್ಲೆಲ್ಲ ಹೇಳೋದು, ನಾನೇನು ಜರಿ ಶಾಲು ಏನೂ ಹಾಕ್ಕೊಂಬಂದಿಲ್ಲ ಅಂಥೇಳಿ ಅವ್ರು ಸುಮ್ಮನೆ ಕೂತ್ಕೋತಾರೆ. ಆಗ ಬಾಲಾ ತ್ರಿಪುರ ಸುಂದರಿ ಏನು ಮಾಡ್ತಾಳೆ, ಇವ್ರ ಜುಟ್ಟು ಹಿಡಿದು ಹಿಂದೆ ಮುಂದೆ ಹೀಗಂತಾಳೆ. ಅಂದರೆ ನಾನು ಹೇಳ್ತೀನಿ ಅನ್ನೋ ಹಾಗೆ. ಮತ್ತೆ ಇವ್ರ ಕೈಯನ್ನು ಎತ್ತಿಸ್ತಾಳೆ. ಹಾಗಾದ್ರೆ ನೀವು ಹೇಳ್ತೀರಾ ಅಂದಾಗ ಮತ್ತೆ ಜುಟ್ಟು ಎಳಿತಾಳೆ. ಹೌದಾ ಅಂತಂದಾಗ ಇವರು ಒಂದೆರಡು ಪ್ರಶ್ನೆಯನ್ನು ಕೇಳ್ತಾರೆ. ಪ್ರಶ್ನೆಯನ್ನು ಕೇಳಿದಾಗ ಬಾಲಾ ತ್ರಿಪುರ ಸುಂದರಿಯೇ ಉತ್ತರ ಇವ್ರ ಮೂಲಕ ಹೇಳ್ತಾ ಹೋಗ್ತಾಳೆ. ಅವ್ರಿಗೆ ಆಶ್ಚರ್ಯ ಆಗತ್ತೆ. ಕೊನೆಗೆ ತಾವು ಸೋತು ಹೋಗ್ತೀವಿ ಅಂಥೇಳಿ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. 60 ಕೋಟಿ ಯೋಗಿನಿಯರಿಂದ ಸೇವೆ ಮಾಡಿಸ್ಕೋತಾರಲ್ಲ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರು, ಚತುಷ್ಷಷ್ಟಿ, ಅದನ್ನು 64 ಕೋಟಿ ಯೋಗಿನಿಯರ ಹೆಸರನ್ನು ನೀವು ಹೇಳ್ತೀರಾ ಅಂತ. ಮತ್ತೆ ಇವ್ರು ಸುಮ್ಮನೆ ಕೂತಿದ್ರೆ ಬಾಲಾ ತ್ರಿಪುರ ಸುಂದರಿ ಜುಟ್ಟು ಎಳಿತಾಳೆ. ಇವರು ಹೂ ಅಂತಾರೆ. ಹೂ ಅನ್ನೋದಂದರೆ ಹೂ ಅಂದಾಗ ಆಗತ್ತೆ. ಎಲ್ಲರೂ ಹಾಗಾದ್ರೆ ನಾವು ಹೊರಡ್ತೀವಿ ಹೇಳಿ ಅಂತಾರೆ. ಇಲ್ಲ, ನಾಳೆ ಗಂಗಾ ತೀರಕ್ಕೆ ಬನ್ನಿ ಹೇಳ್ತೀನಿ ಅಂತಾರೆ. ಇವರು ಗಂಗಾ ತೀರದಲ್ಲಿ ಕೂತ್ಕೊಂಡಾಗ ಪಕ್ಕದಲ್ಲಿ ಬಾಲಾ ತ್ರಿಪುರ ಸುಂದರಿ ಕೂತಿದ್ದಾಳೆ. ಆಗ 64 ಕೋಟಿ ಯೋಗಿನಿಯರು ಒಬ್ಬೊಬ್ಬರಾಗಿ ಬಂದು ಜೋರು ಸ್ವರದಲ್ಲಿ ತಮ್ಮ ಹೆಸರನ್ನು ಹೇಳ್ತಿದ್ದಾರೆ. ಆ ಎಷ್ಟು ಜೋರು ಸ್ವರದಲ್ಲಿ ಹೆಸರನ್ನು ಹೇಳ್ತಿದ್ದಾರೆ ಅಂದರೆ ಕೇಳ್ತಾ ಇದ್ದವರ ಕಿವಿಗಳಿಂದ ರಕ್ತ ಶುರುವಾಗತ್ತೆ. ಬಂದು ಭಾಸ್ಕರಯ್ಯರಿಗೆ ತಪ್ಪಾಯಿತು ಕ್ಷಮಿಸಿ ಅಂತ ಹೇಳಿ ಕೇಳ್ಕೊತಾರೆ. ಒಂದು ಸರಿ ನಾವು ತಾಯಿ ದರ್ಶನ ಮಾಡಬೇಕು ಅಂದಾಗ ತಾಯಿ ಬಾಲಾ ತ್ರಿಪುರ ಸುಂದರಿ ಅವರಿಗೆ ಅನುಗ್ರಹ ಮಾಡಿದಾಗ ಅಷ್ಟು ಜನ ವಿದ್ವಾಂಸರು
60 ಕೋಟಿ ಯೋಗಿನಿಯರ ಮಧ್ಯದಲ್ಲಿ ನಿಂತಿರ್ತಕ್ಕಂಥ ತ್ರಿಪುರ ಸುಂದರಿಯ ದರ್ಶನವನ್ನು ಮಾಡ್ತಾರೆ ಅಂತಕ್ಕಂಥ. ಹೀಗೆ ಬಾಲ ತ್ರಿಪುರ ಸುಂದರಿಯ, ಯಾಕೆಂದರೆ ಅದೊಂದು ವಿಶೇಷ, ಅದನ್ನು ಅನುಭವಿಸ್ಬೇಕು. ನಾವು ಈ ಲಲಿತಾ ಸಹಸ್ರನಾಮ ಕಲಿಕಾ ವರ್ಗ ಶುರು ಮಾಡಿ ಸುಮಾರು 6 ವರ್ಷ ಆಯಿತು. ಅನುಷ್ಠಾನಗಳೆಲ್ಲ ಪ್ರಾರಂಭ ಆಗಿ ಸುಮಾರು 30 ವರ್ಷ ಆಗ್ತಾ ಬಂತು. ನಾನು ಹಿಂದೆ ಒಂದ್ಸರಿ ಹೇಳಿದ್ದೆ, ಯಾರಿಗೆ ನೆನಪಿದೆಯೋ ಇಲ್ಲ ಗೊತ್ತಿಲ್ಲ, ಹಳಬರಿಗೆ. ನಾನು ಬ್ಯಾಂಕಲ್ಲಿ ಕೆಲಸ ಮಾಡುವಾಗ ಅಂತಿಮ ಹಂತದ ಸಾಧನೆಗಳಲ್ಲಿ ನನ್ನ ಜೊತೆ ಲಲಿತಾ ತ್ರಿಪುರ ಸುಂದರಿ ಬರ್ತಾ ಇರೋ. ಇಷ್ಟೊಂದು ಘಟನೆಗಳು ಹೇಳಿದ್ದೆ. ಅದರೊಳಗೆ ಒಂದು ಘಟನೆಯನ್ನು ಹೇಳಿದೆ. ಯಾವುದೋ ಒಂದು ಬ್ರ್ಯಾಂಚ್ಗೆ ಆಡಿಟ್ ಹೋದಾಗ ಅದಿದ್ದಿದ್ದೇ ಒಂದೇ ಬಸ್ಸು, ವಾಪಸ್ ಬರಬೇಕು. ಬಸ್ಸು ತುಂಬಿ ತುಳುಕ್ತಾ ಇದೆ. ಇವಳು ಕೆಳಗಡೆ ಇದ್ದವಳು ಆಟ ಆಡ್ತಾನೆ ಕೂತಿದ್ದಾಳೆ, ಬಂದಿಲ್ಲ. ಬಾಮ್ಮ ಅಂತ ರೇಗಿದಾಗ ಓಡ್ ಬಂದು ಕೈ ಹಿಡ್ಕೊಂಡು ಹತ್ತಿದಾಗ ಅಲ್ಲಿ ಮುಂದೆ ಜಾಗ ಮಾಡ್ಕೊಂಡು ಸ್ವಲ್ಪ ಮುಂದಕ್ಕೆ ಹೋದಾಗ ಅವ್ರು ಯಾರೋ ಕೂಗ್ತಾರೆ, ಸರ್ ಬನ್ನಿ ಇಲ್ಲಿ ಸರ್, ನಿಮಗೆ ಅಂತ ಸೀಟ್ ಹಿಡಿದಿದ್ದೀನಿ. ಎಲ್ಲ ಬಸ್ಸು ತುಂಬಿ ತುಳುಕ್ತಾ ಇದೆ. ನಾನು ಅಲ್ಲಿ ಹೋಗಿ ಕೂತಾಗ ಅವಳು ತೊಡೆ ಮೇಲೆ ಕೂತ್ಕೊಂಡು ನಗ್ತಾಳೆ. ಈ ರೀತಿ ಅನೇಕ ಘಟನೆಗಳನ್ನು ನಾನು ಹಿಂದೆನೂ ಕೂಡ ಹೇಳಿದ್ದೆ, 5-6 ವರ್ಷದಲ್ಲಿ ಪ್ರಾರಂಭದಲ್ಲಿ ಹೇಳಿದ್ದೆ. ಹಾಗಾಗಿ ಆ ಜಗನ್ಮಾತೆಯನ್ನು ವಿವಿಧ ರೂಪದಲ್ಲಿ, ವಿವಿಧ ನಾಮಗಳಲ್ಲಿ, ವಿವಿಧ ಭಾವಗಳಲ್ಲಿ ಅದು ಅನುಭವವನ್ನು ಪಡಿಬೇಕು. ಬರೀ ಇದು ಕನಸಲ್ಲ, ಕಲ್ಪನೆಗಳು ಅಲ್ಲ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, 4 ಪ್ರತಿಯೊಂದರಲ್ಲೂ ಹಂತಗಳಿದೆ. ಜ್ಞಾನ ಮಾರ್ಗದಲ್ಲಿ ಹೋದರೆ ಶ್ರವಣ ಮನನ ನಿಧಿಧ್ಯಾಸ ಅಂತ. ಅದೇ ಥರ ಭಕ್ತಿ ಮಾರ್ಗದಲ್ಲಿ ಹೋದರೆ ಕಲ್ಪನೆ, ಭಾವನೆ, ಭಾವ, ಮಹಾಭಾವ. ಕಲ್ಪನೆ, ಭಾವನೆ, ಭಾವ, ಮಹಾಭಾವ. ಮೊದಲೆಲ್ಲ ಶುರುವಾಗೋದು ಕಲ್ಪನೆಯಲ್ಲೇ. ಆದರೆ ಆ ಕಲ್ಪನೆಯನ್ನು ಗಟ್ಟಿ ಮಾಡ್ತಾ ಹೋದರೆ ಅದೇ ಭಾವನೆ ಆಗುತ್ತೆ. ಆ ಭಾವನೆಯನ್ನು ಗಟ್ಟಿ ಮಾಡ್ತಾ ಹೋದರೆ ಅದೇ ಭಾವ. ಭಾವ ಅಂದರೆ ನಿಜ ಆಗಿಬಿಡುತ್ತೆ. ನೀನೇನು ಕಲ್ಪನೆ ಅವತ್ತು ಮಾಡಿದ್ದೆ ಅದು ನಿಜ ಆಗ್ತಾ ನಡೆದಾಗ್ತಿರುತ್ತೆ. ಆಮೇಲೆ ಮಹಾಭಾವ ಅಂಥೇಳಿ. ಹಾಗಾಗಿ ಅದೊಂದು ವಿಶಿಷ್ಟವಾದಂಥ ಅನುಭವ. ಹಾಗಾಗಿ ಆ ಲಲಿತಾ ತ್ರಿಪುರ ಸುಂದರಿಯ ಸಹಸ್ರನಾಮದ ಪಾರಾಯಣ ಕೇಳುವುದು ಹೇಳುವುದು. ಇಲ್ಲಿ ಕೇಳ್ತೀಯೋ ಹೇಳ್ತೀಯೋ ಎರಡೂ ಮುಖ್ಯ ಅಲ್ಲ, ಅದನ್ನು ಎಷ್ಟು ಭಾವವನ್ನು ತುಂಬಿದ್ದೀವಿ ಅನ್ನೋದ್ರ ಮೇಲೆ ಲಲಿತಾ ಸಹಸ್ರನಾಮ. ಇಡೀ ಲಲಿತಾ ಸಹಸ್ರನಾಮ, ಅದರ ಶಕ್ತಿ, ತಾಯಿಯ ಆವಿರ್ಭಾವ, ತಾಯಿ ನಮಗೆ ಒಲಿಯೋದು ಎಲ್ಲ ನಿಂತಿರೋದು ಭಾವದ ಮೇಲೆ. ಯಾಕೆಂದರೆ ತಾಯಿನೇ ಹೇಳಿದಾಳೆ, ಭವಾನಿ ಭಾವನಾಗಮ್ಯ ಭವಾರಣ್ಯ ಕುಠಾರಿಕ. ಭವಾನಿ ಭಾವನಾಗಮ್ಯ, ಮಗು ನಾನು ಭವಾನಿ, ಗಮ್ಯ ಅಂದರೆ ಇದ್ದೀನಿ. ಎಲ್ಲಿ ಗೊತ್ತಾ? ನಿನ್ನ ಭಾವನೆಯಲ್ಲಿ. ಅದರಿಂದ ಆ ಭಾವನೆಯನ್ನು ಉನ್ನತೀಕರಣಗೊಳಿಸ್ತಾ, ಆ ಭಾವನೆಯನ್ನು ದೈವೀಕರಣಗೊಳಿಸ್ತಾ ನೀನು ಲಲಿತಾ ಸಹಸ್ರನಾಮ ಹೇಳಾರು ಹೇಳು, ಕೇಳಾರು ಕೇಳು. ಇಲ್ಲಿ ನಾನು ಹೇಳ್ತೀನ, ಕೆಲವರು ಬಾಯಿಗೆ ಬರಲ್ಲ, ತೊಂದರೆ ಇಲ್ಲ. ಪುಸ್ತಕ ನೋಡ್ಕೊಂಡು ಹೇಳುವ, ಪುಸ್ತಕ ನೋಡ್ಕೊಂಡು ಹೇಳಬೇಡ. ಅಪ್ಪಾಜಿ ಹಾಕಿರೋದನ್ನು ಕೇಳು. ಸುಮ್ಮನೆ ಕೇಳ್ತಾ ಕೇಳ್ತಾ ಒಳಗಡೆ ಭಾವದಲ್ಲಿ ಆ ಅಮ್ಮ 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 ಅಂಥೇಳಿ ಭಾವಿಸ್ತಾ ಹೋಗು. ಯು ವಿಲ್ ರೀಚ್ ದಟ್ ಸ್ಟೇಜ್. ಅದನ್ನೇ ಭವಾನಿ ಭಾವನಾಗಮ್ಯ ಅಂತ ಕರೀತಕ್ಕಂಥದ್ದು. ಅದಕ್ಕೋಸ್ಕರವೇ ನಾವು ಲಲಿತಾ ಸಹಸ್ರನಾಮದಲ್ಲಿ ಕಳೆದ 6 ವರ್ಷಗಳಲ್ಲಿ ಭಾವಾರ್ಥವನ್ನು ಹೇಳಿದ್ದು. ಕೊನೆಗೆ ಅಷ್ಟೇ ಸಾಲದು ಅಂಥೇಳಿ ಆ ಭಾವದ ಅನುಸಂಧಾನ ಮಾಡಬೇಕು ಅಂಥೇಳಿ ಭಾವಾನುಸಂಧಾನದ ಒಂದು ಗ್ರಂಥವನ್ನು ಕೂಡ ರಚನೆ ಮಾಡಿದ್ದಲ್ಲ, ಅದು ನಡೆದಿದ್ದು ತಾಯಿಯ ಕೃಪೆಯಿಂದ. ಅದೇ ಶ್ರೀಚಕ್ರ ನಿಲಯೇ. ಶ್ರೀಚಕ್ರ ನಿಲಯ ಅಂತಕ್ಕಂಥದ್ದು ಬರೀ ಒಂದು ಭಾವ ಅರ್ಥಗಳ ಇರ್ತಕ್ಕಂಥದ್ದಲ್ಲ, ಲಲಿತಾ ಸಹಸ್ರನಾಮದ ಅರ್ಥಗಳಲ್ಲ, ಅದು ಭಾವನೆಗಳು. ಅದನ್ನು ಭಾವನಾಪೂರ್ಣಕವಾಗಿ ನೀ ಅಧ್ಯಯನ ಮಾಡ್ತಾ ಹೋದ್ರೂ ಗೊತ್ತಾಗತ್ತೆ ಅದು ಹೇಗೆ ಅದು ತನ್ನ ಕಾರ್ಯವನ್ನು ನಡೆಸತ್ತೆ ಅಂಥೇಳಿ. ಹಾಗಾಗಿ ಆ ಲಲಿತಾ ತ್ರಿಪುರ ಸುಂದರಿ ಇದ್ದ ತಕ್ಷಣ ಜೊತೆಗೆ ಶ್ರೀಚಕ್ರ ಉಪಾಸನೆ ಮತ್ತು ಶ್ರೀ ವಿದ್ಯಾ ಉಪಾಸನೆ, ಲಲಿತಾ ಸಹಸ್ರನಾಮ ಒಂದೇ ಇದರಲ್ಲಿ ನಡ್ಕೊಂಡ್ಬರ್ತಕ್ಕಂಥದ್ದು. ಮತ್ತು ಇದು ಭಾವದ ವೈವಿಧ್ಯತೆಗಾಗಿ ಮತ್ತು ವಾತ್ಸಲ್ಯ ಭಾವಕ್ಕೋಸ್ಕರ ಈಗ ಹೊಸದಾಗಿ ಮತ್ತೊಂದನ್ನು ಸೇರಿಸಿ ಅದು ಬಾಲ ತ್ರಿಪುರ ಸುಂದರಿಯ ಭಾವದಲ್ಲಿ ನಾವು ನೋಡ್ತಕ್ಕಂಥದ್ದು. ಎಲ್ಲವನ್ನು ನೋಡ್ತಾ ಹೋದಾಗ ಆ ಅನುಸಂಧಾನ ಎಷ್ಟು ಆನಂದಮಯವಾಗಿರುತ್ತೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ. ಅಂತಹದನ್ನು ನಾವು ಅನುಸಂಧಾನವನ್ನು ಮಾಡ್ತಾ ಅವಕಾಶ ಆದರೆ ನೀನು ಪೂರ್ಣವಾಗಿ ಅಲ್ಲದೇ ಇದ್ದರೂ ಕೂಡ ಆ ಗ್ರಂಥದ ಕೆಲವನ್ನಾರು ನೀನು ನೋಡ್ತಾ ಹೋದರೆ ಸಾಕು. ನಿಜವಾಗಿ ಭಾವನಾಪೂರ್ವಕವಾಗಿ ಈ ಗ್ರಂಥವನ್ನು ನೀನು ಅನುಸಂಧಾನ ಮಾಡ್ತಾ ಹೋದರೂ ಸಾಕು, ಇನ್ನೊಬ್ಬ ಅಪ್ಪಾಜಿಯಾಗಿ ನಿಂತ್ಕೋತೀಯ. ಅದರ ಆ ಒಂದು ಮಹತ್ತರವಾದ ಉದ್ದೇಶದಿಂದಲೇ
ಈ ಶ್ರೀಚಕ್ರ ನಿಲಯ ಗ್ರಂಥವನ್ನು ಕೂಡ ನಾವು ಹೊರತಂದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಆ ಜಗನ್ಮಾತೆಯನ್ನು ಬರೀ ಅಮ್ಮನಾಗಿ ಅಲ್ಲ, ಅವಳನ್ನು ಪುಟ್ಟ ಮಗುವಾಗಿ ನನ್ನ ಮಗಳಾಗಿ ನೋಡ್ತಕ್ಕಂತಹ ಸೌಭಾಗ್ಯ ಅದೇ ಬಾಲ ತ್ರಿಪುರ ಸುಂದರಿ. ಅರುಣ ಕಿರಣ ಝಾಲೈ ರಂಜಿತ ಸಾವಕಾಶ ವಿಧೃತ ಜಪವಟೀಕಾ ಪುಸ್ತಕಾಭಿಹಸ್ತ ಇತರ ಕರವರಾಢ್ಯ ಪುಲ್ಲ ಕಲ್ಹಾರ ಸಂಸ್ಥಾ ನಿವಸತು ಹೃದಿ ಬಾಲ ನಿತ್ಯ ಕಲ್ಯಾಣಶೀಲ. ಓಂ ಐಂ ಹ್ರೀಂ ಶ್ರೀಂ ತ್ರಿಪುರ ಸುಂದರ್ಯೈ ವಿದ್ಮಹೇ ಕಾಮೇಶ್ವರಿ ಚ ಧೀಮಹಿ ತನ್ನೋ ಬಾಲ ಪ್ರಚೋದಯಾತ್ ಅಂತ ಹೇಳ್ತಾ ಆ ಲಲಿತಾ ತ್ರಿಪುರ ಸುಂದರಿಯನ್ನು, ಆ ಪುಟ್ಟದಾದಂಥ ಬಾಲ ತ್ರಿಪುರ ಸುಂದರಿಯ ಅನುಸಂಧಾನವನ್ನು ಮಾಡ್ತಾ ಅರುಣ ಕಿರಣ ಝಾಲೈ ರಂಜಿತ ಸಾವಕಾಶ ವಿಧೃತ ಜಪವಟೀಕಾ ಪುಸ್ತಕಾಭಿಹಸ್ತ ಇತರ ಕರವರಾಢ್ಯ ಪುಲ್ಲ ಕಲ್ಹಾರ ಸಂಸ್ಥಾ ನಿವಸತು ಹೃದಿ ಬಾಲ ನಿತ್ಯ ಕಲ್ಯಾಣಶೀಲ. ಎಲ್ಲರಿಗೂ ಕೂಡ ಜಗನ್ಮಾತೆಯ ಪೂರ್ಣ ಆಶೀರ್ವಾದ, ಪೂರ್ಣ ಆಶೀರ್ವಾದ. ಶಂಭು
अमृतहस्ताय विद्महे महाशक्तिनेत्राय धीमहि तन्नो श्रीमाता अप्पाजि प्रचोदयात्। ॐ सुवर्णरुष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णरुष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णरुष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु समस्तसन्मङ्गलानि भवन्तु। ॐ शान्ति शान्ति शान्तिः। हरिः ॐ तत्सत्। सर्वं श्री जगदम्बार्पणमस्तु। सर्वं श्री गुरुचरणार्पणमस्तु। दुर्गा संस्थानಕ್ಕೆ ದುರ್ಗಾ ಸಂಸ್ಥಾನಕ್ಕೆ ದುರ್ಗಾ ಸಂಸ್ಥಾನಕ್ಕೆ ಶ್ರೀಮಾತಾ ಅಪ್ಪಾಜಿರವರಿಗೆ ಶ್ರೀಮಾತಾ ಅಪ್ಪಾಜಿರವರಿಗೆ ಶ್ರೀಮಾತಾ ಅಪ್ಪಾಜಿರವರಿಗೆ ಸ್ವಸ್ತಿಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಪೂರ್ಣ ಆಶೀರ್ವಾದಗಳು. ಯಾವಾಗಲೂ ನಗನಗ್ತಾ ಇರು, ಯಾವಾಗಲೂ ನಗನಗ್ತಾ ಇರು, ಯಾವಾಗಲೂ ನಗುತ್ತಾ ತಾಯಿಯ ಸ್ಮರಣೆ ಮಾಡ್ತಾ ಇರು. ತಾಯಿಯ ಸ್ಮರಣೆಯನ್ನು ಮರೆಯದಂತೆ ನಿತ್ಯವೂ ಪ್ರತಿಕ್ಷಣವೂ ಮಾಡ್ತಾ ಇರ್ತಾರೆ. ಆಗಲೆಯ ಜೀವನದ ಸಾರ್ಥಕತೆ ಕೂಡ ಆಗ್ತಕ್ಕಂಥದ್ದು. ಅರುಣ ಕಿರಣ ರಂಜ್ವಾಲೈ ರಂಜಿತಾ ಶಪವಸ್ತ ವಿಧೃತ ಜಪವಕ ಟೀಕಾ ಪುಸ್ತಕಾಭಿಹಸ್ತ ಇತರ ಕರವರಾಢ್ಯ ಪುಲ್ಲ ಕಲ್ಹಾರ ಸಂಸ್ಥ ನಿವಸತು ಹೃದಿ ಬಾಲ ನಿತ್ಯ ಕಲ್ಯಾಣಶೀಲ ಅರುಣ ಕಿರಣ ಝಾಲೈ ರಂಜಿತ ಸಾವಕಾಶ ವಿಧೃತ ಜಪವಟೀಕಾ ಪುಸ್ತಕಾಭಿಹಸ್ತ ಇತರ ಕರವರಾಢ್ಯ ಪುಲ್ಲ ಕಲ್ಹಾರ ಸಂಸ್ಥಾ ನಿವಸತು ಹೃದಿ ಬಾಲ ನಿತ್ಯ ಕಲ್ಯಾಣಶೀಲ. ಜೈ ಶ್ರೀಮಾತಾ. ಜೈ ಬಾಲ ಸುಂದರಿಯೈ ನಮಃ. ಜೈ ಶ್ರೀ. ಜೈ ಜೈ ಶ್ರೀ. ಜೈ ಜೈ ಶ್ರೀ.